ಸಾಂಗ್ ಹಾಕಬೇಕು ಒಂದು ಸರಿನಾದರೂ ಸರಿ ಇದೇನಾದ್ರು ಸುದೀಪ್ ಅವರು ಮುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರನ್ನೇ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ನಮ್ಮ ಬಾಸ್ ಏನು ಮಾಡಿದ್ದಾರೆ? ಯಾಕೆ ನಮ್ಮ ಬಾಸ್ ಕನ್ನಡದವರಲ್ವಾ? ಕನ್ನಡ ಸಾಂಗ್ ಮಾಡಿಲ್ವಾ? ಕನ್ನಡ ಮೂವಿ ಮಾಡಿಲ್ವಾ? ಕನ್ನಡಕ್ಕೋಸ್ಕರ ಬದುಕಿಲ್ವಾ? ನಮ್ಮ ಬಾಸ್ ಸಾಂಗ್ ಹಾಕಿ ಒಂದು ಸರಿ ಆದರೂ ಬಿಗ್ ಬಾಸಲ್ಲಿ ನಮ್ಮ ಡಿ ಬಾಸ್ ಸಾಂಗ್ ಹಾಕಿ, ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು. ಖಂಡಿತ ಸರ್, ನಿಜವಾಗ್ಲೂ ಅದ್ರ ಮೇಲೆ ಒಂದು ನಮ್ಗೆ ಅಸಮಾಧಾನ ಇದೆ. ನಮಗೆ ಅದ್ರ ಮೇಲೆ ಈಗಲೂ ಅಸಮಾಧಾನ ಇದೆ. ಯಾಕೆಂದರೆ ನಮ್ಮ ಡಿ ಬಾಸ್ ಸಾಂಗು ಒಂದು ಸರಿನೂ ಹಾಕಿಲ್ಲ ಸರ್. ಒಂದು ಸರಿ ನಮ್ಮ ಡಿ ಬಾಸ್ ಅಭಿಮಾನಿ ಒಬ್ರು ಆಡಿದ್ರು ಕೆಂಚಲ ಮಚ್ಚಲ ಸಾಂಗು, ಅದು ಬಿಟ್ಟರೆ ಸರ್ ಇಲ್ಲಿವರೆಗೂ ಯಾರೂ ಒಂದು ಸಾಂಗ್ ಹಾಕಿಲ್ಲ ಸರ್. ಅದು ತುಂಬ ಬೇಜಾರು ಸರ್. ನಿಜ, ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಮಗೆ ನೋವಾಗುತ್ತೆ. ನಮ್ಮ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ಏನು ಮಾಡಿದ್ದಾರೆ ನಮ್ಮ ಬಾಸು? ಈಗ ಬಿಗ್ ಬಾಸ್ ಶೋನಲ್ಲಿ ನಮ್ಮ ಬಾಸ್ ಏನೋ ಪಾತ್ರ ಇದೆಯಾ? ಯಾಕೆ ಹಾಕಲ್ಲ? ತಪ್ಪಲ್ವಾ ಸರ್? ಅವ್ರದ್ದು ಹಾಕಬೇಕು. ಅವರು ಕನ್ನಡಿಗರಲ್ವಾ ಸರ್? ಅವರು ಕನ್ನಡ ಸಾಂಗೇ ತಾನೇ ಮಾಡಿರೋದು, ಮತ್ತು ಯಾಕೆ ಹಾಕಲ್ಲ? ತಪ್ಪು ಸರ್, ಇದು ಬೇಜಾರಾಗುತ್ತೆ ಸರ್. ಏನು ಕಾರಣ ಇರ್ಬೋದು ಸರ್? ಯಾಕೋಸ್ಕರ ಆಗ್ತಾ ಇಲ್ಲ ಅವ್ರ ಸಾಂಗು? ಈಗಲ್ಲ ಕಳೆದ ಎಲ್ಲ ಸೀಸನ್ಗಳಲ್ಲೂ ತುಂಬ ಆರೋಪ, ತುಂಬ ಈ ಥರ ಪಬ್ಲಿಕ್ ಹೇಳಿದ ಒಪಿನಿಯನ್ ನಾವು ಕೇಳ್ತಾ ಇರೋದು. ತುಂಬ ಸೀಸನ್ಗಳಿಂದ ಅವರು ಸಾಂಗ್ ಹಾಕಲ್ಲ ಅಂತ ಹೇಳ್ತಾರೆ. ಏನಿರ್ಬೋದು ರೀಸನ್? ಸರ್ ರೀಸನ್ ಏನಿರುತ್ತೆಯೋ ಗೊತ್ತಿಲ್ಲ ಸರ್. ಇಲ್ಲ ಇವರಿಬ್ಬರು ಮಾತಾಡ್ತಿಲ್ಲ ಅನ್ನೋ ರೀಸನ್ಗೆ ಆಗ್ತಿಲ್ವೋ, ಇಲ್ಲ ಬೇರೆ ಏನೋ ಅದು ಗೊತ್ತಿಲ್ಲ. ಬಟ್ ಏನೇ ಆದರೂ ಸಹ ಸಾಂಗು ಒಬ್ಬ ಕನ್ನಡ ನಟ ಮತ್ತು ಕರ್ನಾಟಕದಲ್ಲಿರೋದು, ಕನ್ನಡ ಸಾಂಗ್ ಮಾಡಿರೋದು, ಕನ್ನಡ ಮೂವಿ ಮಾಡಿರೋದು, ಕನ್ನಡಕ್ಕೋಸ್ಕರ ಬದುಕಿರೋದು, ಕನ್ನಡ ಹೋರಾಟಗಾರ ಜೊತೆ ಕೈ ಜೋಡಿಸಿರೋದು, ಇಷ್ಟೆಲ್ಲ ಇರಬೇಕಾದ್ರೆ ಕನ್ನಡ ಸಾಂಗ್ನ ನಮ್ಮ ಬಾಸ್ ಸಾಂಗ್ ಹಾಕಿಲ್ಲ ಅಂದರೆ ಅದು ನಮಗೂ ನೋವೇ. ಪ್ರತಿಯೊಬ್ಬರು ಸಾಂಗು ಸರ್ ತುಂಬ ಸರಿ ನಾವು ನೋಡ್ತೀವಿ, ನಮ್ಮ ಬಾಸ್ ಸಾಂಗ್ ಇವತ್ತಾಗ್ತಾರ ನಾವು ಸರ್ ನಾನು ನೋಡಿದ್ದೀನಿ ಸರ್, ತುಂಬ ಸರಿ ಯೋಚನೆ ಮಾಡಿದ್ವಿ. ಬಟ್ ಇವತ್ತಿನವರೆಗೂ ನಮ್ಮ ಬಾಸ್ ಸಾಂಗ್ ಬಂದಿಲ್ಲ, ಬೇಜಾರಾಗುತ್ತೆ. ನಮ್ಮ ಬಾಸ್ ಸಾಂಗ್ ಹಾಕಬೇಕು ಒಂದು ಸರಿನಾದರೂ ಸರಿ ಇದೇನಾದ್ರು ಸುದೀಪ್ ಅವರು ಮುಟ್ಟಿದ್ರೆ ಖಂಡಿತವಾಗ್ಲೂ ಅವ್ರನ್ನೇ ಒಂದು ಪ್ರಶ್ನೆ ಕೇಳ್ತೀನಿ, ನಮ್ಮ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ನಮ್ಮ ಬಾಸ್ ಏನು ಮಾಡಿದ್ದಾರೆ? ಯಾಕೆ ನಮ್ಮ ಬಾಸ್ ಕನ್ನಡದವರಲ್ವಾ? ಕನ್ನಡ ಸಾಂಗ್ ಮಾಡಿಲ್ವಾ? ಕನ್ನಡ ಮೂವಿ ಮಾಡಿಲ್ವಾ? ಕನ್ನಡಕ್ಕೋಸ್ಕರ ಬದುಕಿಲ್ವಾ? ನಮ್ಮ ಬಾಸ್ ಸಾಂಗ್ ಹಾಕಿ ಒಂದು ಸರಿ ಆದರೂ ಬಿಗ್ ಬಾಸಲ್ಲಿ ನಮ್ಮ ಡಿ ಬಾಸ್ ಸಾಂಗ್ ಹಾಕಿ, ಅಷ್ಟೇ ನಮ್ಗೆ ಕೇಳ್ಕೊಳ್ಳೋದು. ಈಗ ಮೊನ್ನೆಲ್ಲ ಗಿಲ್ಲಿ ಡಿ ಬಾಸ್ದು ಡೈಲಾಗ್ ಎಲ್ಲ ಹೊಡಿತಿದ್ರು, ಸಾಂಗ್ ಎಲ್ಲ ಆಡ್ಕೊಂಡು ಅವರೇ ಇದು ಮಾಡ್ತಿದ್ರು ಸರ್. ಇನ್ನೊಂದೇನೆಂದರೆ ಸರ್, ಹೌದು, ಯಾಕಂದರೆ ಅವ್ರ ಅಭಿಮಾನಿ. ಆಮೇಲೆ ಇನ್ನೊಂದೇನೆಂದರೆ ಸರ್, ಇವತ್ತು ನಾವು ಬಿಗ್ ಬಾಸ್ ನೋಡ್ತೀವಿ ಪ್ರೋಗ್ರಾಮು. ಉದಾಹರಣೆಗೆ ಈಗ ಅವ್ರು ಹೇಳ್ಬೋದು, ನಾವೇನು ನೋಡಿ ಅಂತ ಹೇಳಿಲ್ಲ, ನಿಮ್ಮ ಇಷ್ಟ, ಹಿಂಗೆಲ್ಲ ಯಾರು ಬೇಕಾದ್ರೆ ಕಮೆಂಟ್ಗಳು ಹಾಕ್ಬಿಡ್ತಾರೆ ಸರ್. ಇನ್ನೊಂದು ಹೇಳ್ತೀನಿ, ನಾನು ಒಬ್ಬ ಡಿ ಬಾಸ್ ಅಭಿಮಾನಿಗೆ ನಿಮ್ಮ ಬಿಗ್ ಬಾಸ್ ನೋಡ್ತಿಲ್ವ? ನಾವು ನೋಡ್ತಿಲ್ವಾ? ಹಂಗಿದ್ಮೇಲೆ ನಮ್ಮ ಬಾಸ್ ಸಾಂಗ್ ಯಾಕೆ ಹಾಕಲ್ಲ ಸರ್? ಒಂದು ಪಬ್ಬಲ್ಲಿ ಕನ್ನಡ ಸಾಂಗ್ ಹಾಕಿಲ್ಲ ಅಂದ್ರೆ ಜಗಳ ಆಡ್ಕೊಂಡು ಎಷ್ಟೋ ಜನ ಫೈಟ್ ಮಾಡಿ ಕನ್ನಡ ಸಾಂಗ್ ಹಾಕ್ತಾರೆ. ಅಂಥರಲ್ಲಿ ಬಿಗ್ ಬಾಸಲ್ಲಿ ನಮ್ಮ ಬಾಸ್ ಸಾಂಗ್ ಹಾಕಲ್ಲ ಅಂದರೆ ನಮಗೆ ಬೇಜಾರಾಗಲ್ವ ಸರ್? ಹಾಕಬೇಕು ಸರ್, ಒಂದು ಸರಿನಾದರೂ ಹಾಕಬೇಕು ಸರ್. ಇದನ್ನ ಕಿಚ್ಚ ಸುದೀಪ್ ಸರ್ನೇ ನಾನು ಕೇಳ್ಕೊತೀನಿ, ಒಂದೇ ಒಂದು ಸರಿ ನಮ್ಮ ಡಿ ಬಾಸ್ ಸಾಂಗ್ನ ಬಿಗ್ ಬಾಸಲ್ಲಿ ಹಾಕಿ. ಯಾಕೆ ಹಾಕಲ್ಲ? ಇಲ್ಲ ಅದು ಕೂತ್ರ ಕೊಡಿ ಅಲ್ವಾ ಸರ್? ಹಾಕಬೇಕು ಸರ್. ಕನ್ನಡದವ್ರನ್ನ ತುಳಿಬಾರ್ದು. ಯಾಕಂದರೆ ಕಲ್ಲರ್ಸ್ ಕನ್ನಡ ಅಂತ ಹೆಸರಿಟ್ಕೊಂಡಿದ್ದಾರೆ. ಕಲ್ಲರ್ಸ್ ಕನ್ನಡ ಅಂದಾಗ ಅದನ್ನ ಅರ್ಥ ನೀವೇ ಮಾಡ್ಕೊಳ್ಳಿ. ಕಲ್ಲರ್ಸ್ ಕನ್ನಡದವ್ರನ್ನ ತುಳಿಬೇಡ್ರಿ. ಅದರಲ್ಲೂ ನಮ್ಮ ಬಾಸ್ ಈಗಿರೋ ಪರಿಸ್ಥಿತಿಲಿ ಅಯ್ಯೋ ಅನ್ನಿಸ್ಬೇಡಿ. ಫ್ಯಾನ್ಸ್ಗಳಿಗೂ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಖುಷಿ ಕೊಡಿ. ಈಗಿರೋ ಪರಿಸ್ಥಿತಿ ಸರ್, ತುಂಬ ಜನ ಫ್ಯಾನ್ಸ್ಗಳು ಹೆಂಗೆ ಗೊತ್ತಾ ಸರ್, ತುಂಬ ನೋವಲ್ಲಿದ್ದಾರೆ. ತುಂಬ ದಿನ ಆಯಿತು ಸರ್ ಫ್ಯಾನ್ಸ್ಗಳು ಖುಷಿಯಾಗಿದ್ದು ಸರ್. ಇಂಥ ಟೈಮಲ್ಲಿ ಯಾರಾದರೂ ನಮ್ಮ ಬಾಸ್ ಸಾಂಗ್ನ ಒಂದು ಎಲ್ಲರೂ ಕೇಳಿಸ್ಕೊಂಡ್ರೆ ಖುಷಿ ಪಡ್ತಾರೆ. ಅದರಲ್ಲೂ ಬಿಗ್ ಬಾಸಲ್ಲಿ ಬಂದ್ಬಿಟ್ರಂತೂ ಎಷ್ಟು ಖುಷಿ ಪಡ್ತಾರೆ ಅಂದರೆ, ನಮ್ಮ ಬಾಸ್ ಸಾಂಗ್ ಇಲ್ಲಿ ಬತ್ತು ಅನ್ನೋದು ಆ ಖುಷಿನೇ ಬೇರೆ ಸರ್. ಅವ್ರ ದುಡ್ಡು ಕಾಸು ಇನ್ನೊಂದು ಮತ್ತು ನಮಗೇನು ಬೇಡ ಸರ್. ನಮ್ಮ ಬಾಸ್ ಸಾಂಗು ಬಿಗ್ ಬಾಸಲ್ಲಿ ಹಾಕ್ಬಿಟ್ರೆ ಆಗ ಖುಷಿನೇ ಬೇರೆ. ಪ್ರತಿಯೊಬ್ಬರದ್ದು ಹಾಕ್ತಾರೆ, ನಮ್ಮ ಬಾಸ್ ಹಾಕಲ್ಲ ಅನ್ನೋದೊಂದು ಬೇಜಾರು ನಮಗೆ. ಹೌದು, ಎಲ್ಲ ನಟರದ್ದು ಬರುತ್ತೆ. ಡಿ ಬಾಸ್ ಯಾಕೆ ಪರ್ಟಿಕ್ಯುಲರ್ಗೆ ಹಾಕಲ್ಲ ಅನ್ನೋದು ಒಂದು ಸರ್. ನಿಜ ಸರ್, ತುಂಬ ಬೇಜಾರಾಗುತ್ತೆ ಸರ್. ನಮಗೂ ಎಷ್ಟು ನೋವಾಗುತ್ತೆ ಗೊತ್ತಾ ಸರ್. ಹಾಕಬೇಕು ಸರ್. ಇದು ಸುದೀಪ್ ಸರ್ನ ನಾನು ನೇರವಾಗಿ ಕೇಳ್ತಾ ಇದ್ದೀನಿ ಸರ್, ನಮ್ಮ ಡಿ ಬಾಸ್ ಸಾಂಗು ಯಾಕೆ ಹಾಕಲ್ಲ? ನಮ್ಮ ಬಾಸ್ ಕನ್ನಡದವರಲ್ವಾ? ಅದರಲ್ಲೂ ನಿಮ್ಮ ಕುಚಿಕ್ಕು ಅಲ್ವಾ? ಹಂಗಿದ್ಮೇಲೆ ನಮ್ಮ ಬಾಸ್ ಸಾಂಗ್ ಯಾಕೆ ಹಾಕಲ್ಲ? ಇಲ್ಲ ಹಾಕಲ್ಲ ಅನ್ನೋದಕ್ಕೆ ಒಂದು ಕಾರಣ ಕೊಡಿ. ಇದನ್ನು ನಾನು ಒಬ್ಬ ಡಿ ಬಾಸ್ ಅಭಿಮಾನಿಗೆ ನಾನು ನೇರವಾಗಿ ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ, ಇದಕ್ಕೆ ಉತ್ತರ ಕೊಡಿ ಸರ್. ಅದು ನಿಮ್ಮವರೆಗೂ ಇದು ವಿಡಿಯೋ ಮುಟ್ಟಿದ್ರೆ ಅಲ್ವಾ ಸರ್? ತಪ್ಪ ಸರ್ ಕೇಳಿದ್ವಾ?